ಸ್ನೇಹಿತರೆ, ಕೂರ್ಗ್ ಮಿರರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇರುವಂತಹ ದರ್ಗಾ ಕಡಬ ತಾಲೂಕಿನ ಸುಳ್ಯದಲ್ಲಿದೆ. ಇದು ಕಡಬದಲ್ಲಿ ಕೂಡ ಒಂದು ಸುಳ್ಯ ಅಂತೇಳಿ ಇದೆ. ಈ ಸುಳ್ಯದಿಂದ 2 ಕಿಲೋಮೀಟರ್ ಸಂಚರಿಸಿ ಬಲಭಾಗಕ್ಕೆ ತಿರುಗಿದರೆ ಈ ಒಂದು ರಬ್ಬರ್ ಕಾಡಿನೊಳಗೆ ಹೋದರೆ ಮಾತ್ರ ಈ ಒಂದು ದರ್ಗಾ ಸಿಗ್ತದೆ. ಈ ಒಂದು ದರ್ಗಕ್ಕೆ ಹೋಗಬೇಕು ಅಂತೇಳಿದರೆ ಯಾವುದೇ ಬೋರ್ಡ್ಗಳು ಇಲ್ಲಿ ಇಲ್ಲ, ನೀವು ಕೇಳ್ಕೊಂಡೇ ಹೋಗಬೇಕು. ಇಲ್ಲಿ ಉಜು ಮಾಡುವುದ್ರ ಕೂಡ ನೀರೆಲ್ಲ ಇದೆ. ಆದರೆ ಈ ಒಂದು ಜಾಗ ಇರೋದು ಮಾತ್ರ ಇದು ಮುಸ್ಲಿಮರ ಜಾಗ ಅಲ್ಲ, ಇದು ಕ್ರಿಶ್ಚಿಯನ್ನರ ಜಾಗದಲ್ಲಿದೆ. ಕ್ರಿಶ್ಚಿಯನ್ನರು ಈ ಒಂದು ದರ್ಗಕ್ಕೆ ಜಾಗ ಕೊಡಬೇಕು ಅಂತೇಳಿದರೆ ನಮಗೆ ಈ ಒಂದು ದರ್ಗದ ಶಕ್ತಿ ಏನು ಅಂತೇಳಿ ಗೊತ್ತಾಗ್ತದೆ. ಹಲವಾರು ವರ್ಷಗಳಿಂದ ಈ ಒಂದು ದರ್ಗಕ್ಕೆ ಜಿಯಾರತ್ ಮಾಡಲಿಕ್ಕಾಗಿ ಜನಗಳು ಇಲ್ಲಿಗೆ ಬರ್ತಾರೆ. ವರ್ಷಕ್ಕೊಮ್ಮೆ ಇಲ್ಲಿ ಉರೂಸ್ ಕೂಡ ನಡೀತದೆ. ಹಲವಾರು ಕರಾಮತ್ತುಗಳು ನಡೆಯುವಂಥ ಒಂದು ದರ್ಗಾ ಅಂತೇಳಿ ಇಲ್ಲಿನ ಭಾಗದವರು ಹೇಳ್ತಾರೆ. ನಾನು ಕೂಡ ಈ ಒಂದು ದರ್ಗಕ್ಕೆ ಜಿಯಾರತ್ ಮಾಡಲಿಕ್ಕೆ ಬೇಕಾಗಿ ಬಂದಿದ್ದೇನೆ. ಮುಸ್ಲಿಮೇತರರ ಜಾಗವಾದ ಕಾರಣ ಈ ಒಂದು ದರ್ಗಕ್ಕೆ ಶೀಟ್ ಹಾಕಿ ನಿರ್ಮಿಸಿಕೊಟ್ಟಿದ್ದಾರೆ. ಈ ದರ್ಗಾದ ಒಂದು ಕಡೆ ಸಂಪೂರ್ಣ ಕಾಡೆ, ಆನೆಗಳು ಕೂಡ ಇಲ್ಲಿ ಬರ್ತವೆ ಅಂತೇಳಿ ಇಲ್ಲಿನವರು ಹೇಳ್ತಾರೆ. ಈ ದರ್ಗಕ್ಕೆ ನೀವು ಬರಬೇಕು ಅಂತೇಳಿದರೆ ಕಡಬದಿಂದ ಸುಬ್ರಹ್ಮಣ್ಯ ಮಾರ್ಗವಾಗಿ ಬರುವಾಗ ಮರ್ದಾಳ ಅಂತೇಳಿ ಸಿಗ್ತದೆ. ಆ ಮರ್ದಾಳದಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ಬಂದರೆ ಕೊಣಾಜೆ ಅಂತೇಳಿ ಸಿಗ್ತದೆ. ಕೊಣಾಜೆ ಬರುವಂತಹ ಈ ಒಂದು ದಾರಿಯಲ್ಲಿ ನೀವು 4 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಮತ್ತು ಬಲಭಾಗಕ್ಕೆ ತಿರುಗಬೇಕು. ಅಲ್ಲಿ ಒಂದು ಒಳ ರೋಡ್ ಇದೆ. ಆ ಕಾಡಿನ ಒಂದು ರಬ್ಬರ್ ತೋಟದೊಳಗೆ ಬರುವಾಗ ನಿಮಗೆ ಸಿಗುವಂತಹ ಈ ಒಂದು ದರ್ಗಾ, ಈ ಒಂದು ದರ್ಗದ ವಿಶೇಷತೆಯನ್ನು ನಿಮ್ಮೊಂದಿಗೆ ನಾನು ವಿವರಿಸಿದ್ದೇನೆ. ನೀವು ಕೂಡ ಬನ್ನಿ, ಈ ಒಂದು ದರ್ಗಕ್ಕೆ ಭೇಟಿ ಕೊಡಿ. ಹಾಗೆಯೇ ಈ ಒಂದು ದರ್ಗಾದ ಬಗ್ಗೆ ನೀವು ಕೂಡ ಒಂದು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗೆ ಬರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.